ಪುರ ಎಂಬ ಊರು ಸಂಪೂರ್ಣ ಬರದಿಂದ ಒಣಗಿ ಹೋಗಿತ್ತು. ನದಿ ಕಲ್ಲುಗಳಾಗಿ ಬದಲಾಗಿತ್ತು. ಕವಿ ನೀರಿಗಾಗಿ ಹಳೆಯ ಕೊಳವೆಯನ್ನು ಒತ್ತಿದನು. ಆದರೆ ನೀರಿನ ಬದಲು ಧೂಳು ಮಾತ್ರ ಹೊರಬಂದಿತು. ಅಯ್ಯೋ, ಒಂದು ಹನಿ ನೀರು ಇಲ್ಲ. ಕವಿ ಮನೆಗೆ ಬಂದಾಗ ಅವರ ಮನೆಯಲ್ಲೂ ನೀರಿಲ್ಲ, ಆಹಾರವೂ ಇರಲಿಲ್ಲ. ಅಮ್ಮ, ಊರಲ್ಲೇ ನೀರು ಮುಗಿದು ಹೋಯ್ತು. ತಾಯಿ ಕವಿಗೆ ಧೈರ್ಯ ನೀಡಿದರು. ಆಕಾಶ ಖಾಲಿಯಾಗಿರಬಹುದು ಕವಿ, ಆದರೆ ನಿನ್ನ ಹೃದಯ ಒಳ್ಳೆಯದಾಗಿದೆ. ಸಾಲ ತೀರಿಸದಿದ್ದರೆ ಮನೆ ಕಸಿದುಕೊಳ್ಳುವುದಾಗಿ ಧನಿರಾಮ್ ಬೆದರಿಸಿದ. 500 ಚಿನ್ನದ ನಾಣ್ಯಗಳು ಬೇಕು. ಮನೆ ಉಳಿಸಲು ಕವಿ ನಗರಕ್ಕೆ ಕೆಲಸ ಹುಡುಕಲು ಹೊರಟನು. ನಗರ ದೊಡ್ಡದಾಗಿತ್ತು, ಆದರೆ ಜನರ ಮನಸ್ಸು ಚಳಿಯಾಗಿತ್ತು. ದಯವಿಟ್ಟು ಸಾರ್, ಕೆಲಸ ಸಿಗುತ್ತಾ? ನಿನಗೆ ಕೆಲಸ? ಇಲ್ಲಿ 100 ಜನ ಕಾಯ್ತಿದ್ದಾರೆ. ತನ್ನ ಬಳಿ ಉಳಿದ ಕೊನೆಯ ರೋಟಿಯನ್ನು ಕವಿ ನಾಯಿಯ ಜೊತೆ ಹಂಚಿಕೊಂಡನು. ಮನೆಗೆ ಹಿಂದಿರುಗುವಾಗ ಕಾಡಿನಲ್ಲಿ ವಿಚಿತ್ರ ನೀಲಿ ಮಂಜು ಕಾಣಿಸಿತು. ಅಯ್ಯೋ, ಯಾರಾದ್ರೂ ಸಹಾಯ ಮಾಡಿ. ಅಜ್ಜಿ, ನಾನು ಬಂದೆ. ಕವಿ ತನ್ನ ಕೈ ನೋವಾದರೂ ಅಜ್ಜಿಯನ್ನು ರಕ್ಷಿಸಿದನು. ಆಕೆ ಸಾಮಾನ್ಯ ಅಜ್ಜಿಯಲ್ಲ, ದಿವ್ಯ ಶಕ್ತಿ ಹೊಂದಿದ ಮಾಯಾ ದೇವತೆ. ಈ ಬೀಜ ನಿನ್ನ ದಯೆಯ ಫಲ ಕವಿ. ಈ ಬೀಜವನ್ನು ಹೊಲದ ಮಧ್ಯದಲ್ಲಿ ನೆಡು. ಬೆಳಗ್ಗೆಯವರೆಗೆ ಯಾರೊಂದಿಗೂ ಮಾತಾಡಬೇಡ. ಹೌದು ದೇವತೆ. ಅರ್ಧರಾತ್ರಿ ಕವಿ ಬೀಜವನ್ನು ನೆಟ್ಟನು. ಭೂಮಿ ಗುನುಗಲು ಆರಂಭಿಸಿತು. ಒಂದು ನೀಲಿ ಮೊಳಕೆ ಹೊರಬಂತು. ಬಳ್ಳಿ ಕ್ಷಣಗಳಲ್ಲಿ ಸಂಪೂರ್ಣನ ಹೊಲವನ್ನು ಆವರಿಸಿತು. ಅವು ಸಾಮಾನ್ಯ ಕಲ್ಲಂಗಡಿಗಳಲ್ಲ, ಸಂಪೂರ್ಣ ಬೆಳ್ಳಿಯಿಂದ ಹೊಳೆಯುತ್ತಿದ್ದವು. ಕವಿ ಕಲ್ಲಂಗಡಿಯನ್ನು ಮಾರಾಟ ಮಾಡಿ ಊರಿಗೆ ಆಹಾರ ತಂದನು. ಇಲ್ಲಿ ಊರಿಗೆ ಧಾನ್ಯ ತಂದಿದ್ದೇನೆ. ಧನ್ಯವಾದ ಕವಿ, ನೀ ನಮ್ಮ ರಕ್ಷಕ. ಧನ್ಯವಾದ ಕವಿ, ಜೈ ಕವಿ. ನಾನು ರಹಸ್ಯವಾಗಿ ನಡೆಯುತ್ತೇನೆ, ಯಾರು ನನ್ನ ನೋಡಬಾರದು. ಆ ದೈತ್ಯ ಬಳ್ಳಿಯ ಬೇರುಗಳನ್ನು ಕತ್ತರಿಸಬೇಕು. ನಂತರ ಹೊಳೆಯುವ ಕಲ್ಲಂಗಡಿಗಳನ್ನು ನಾವು ಏಳು ಕೊಡಲಿ ನಾಶ ಮಾಡು. ದಯೆಯಿಂದ ಬಂದ ಸಂಪತ್ತು ಎಂದಿಗೂ ಕಳೆದು ಹೋಗುವುದಿಲ್ಲ. ಈ ಬಳ್ಳಿ ದಯಾಳು ಜನರಿಗೆ ಮಾತ್ರ ಕೊಡುವುದು. ಒಳ್ಳೆಯ ಮನಸ್ಸು ಮತ್ತು ಕಷ್ಟಪಟ್ಟು ಮಾಡಿದ ಕೆಲಸ ಯಾವತ್ತೂ ನಿಜವಾದ ಸಂಪತ್ತನ್ನು ತರುತ್ತವೆ.